ಬಿಜೆಪಿ ನಾಯಕರು ಲೋಕಸಭಾ ಚುನಾವಣೆಗೆ ಭರ್ಜರಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಬಿಜೆಪಿ 25 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. 3 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. 25 ಕ್ಷೇತ್ರಗಳ ಪೈಕಿ ಬಿಜೆಪಿ 24 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಚಿತ್ರದುರ್ಗ ಒಂದನ್ನ ಪೆಂಡಿಂಗ್ ಇಟ್ಕೊಳ್ಳಲಾಗಿದೆ. ಅದರಲ್ಲೂ 24 ಕ್ಷೇತ್ರಗಳ ಪೈಕಿ ಅರ್ಧಕ್ಕರ್ಧ ಕ್ಷೇತ್ರಗಳಲ್ಲಿ ಅಂದ್ರೆ 12 ಕ್ಷೇತ್ರಗಳಲ್ಲಿ ಬಿಜೆಪಿ ಹೊಸತನದ ಪ್ರಯೋಗವನ್ನ ಮಾಡಿದೆ. 12 ಮಂದಿ ಹಾಲಿ ಸಂಸದರಿಗೆ ಕೊಡಲಾಗಿದೆ. ಅಲ್ಲಿಗೆ 50% ಹಾಲಿ ಸಂಸದರಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡಲಾಗಿದೆ. ಯಾವ್ಯಾವ ಕ್ಷೇತ್ರಗಳು ಯಾವ್ಯಾವ ಕಾರಣಕ್ಕೆ ಟಿಕೆಟ್ ನಿರಾಕರಣೆ ಕ್ವಿಕ್ ಆಗಿ ಅದನ್ನ ಕೂಡ ಗಮನಿಸ್ತಾ ಹೋಗೋಣ. 12 ಹಾಲಿ ಸಂಸದರು ಟಿಕೆಟ್ ವಂಚಿತರಾಗಿರೋರ ಪೈಕಿ ಮೊದಲನೇದು ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು. ಆದರೆ ಹೆಚ್ಚಿನ ಪ್ರಸಿದ್ಧಿ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಸ್ಥಳೀಯ ಮಟ್ಟದಲ್ಲಿ ಅವರಿಗೆ ಮತ್ತೊಂದು ಅವಧಿಗೆ ಟಿಕೆಟ್ ಅನ್ನ ಕೊಡಲಿಕ್ಕೆ ಭಾರಿ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಟಿಕೆಟ್ ನೀಡಿಲ್ಲ ಅನ್ನೋದು ಪಕ್ಷದ ಆಂತರಿಕ ವಲಯದಲ್ಲಿ ಕೇಳೋಕೆ ಸಿಗ್ತಾ ಇರುವಂತಹ ಸಮರ್ಥನೆ. ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ಪ್ರತಾಪ್ ಸಿಂಹ ಈ ಬಾರಿ ಟಿಕೆಟ್ ವಂಚಿತರು. ಒಂದಷ್ಟು ಅಸಮಾಧಾನವನ್ನ ಬಹಿರಂಗವಾಗಿ ಹೇಳಿಕೊಂಡ್ರು. ಅದಾದ ನಂತರದಲ್ಲಿ ಬಿಜೆಪಿಯ ಸದ್ಯದ ಅಭ್ಯರ್ಥಿ ಯದುವೀರ್ ಅವರ ಪರವಾಗಿಯೂ ಕೂಡ ಚುನಾವಣಾ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಆದರೆ ಟಿಕೆಟ್ ಯಾಕೆ ಕೈ ತಪ್ಪಿತು, ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಓಡಾಡಿದ್ರು, ಬಿಜೆಪಿಯ ವರಿಷ್ಠ ನಾಯಕರನ್ನ ಭೇಟಿಯಾಗಿದ್ರು, ಇಂಥ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೇನೆ ಅಂಥ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೇನೆ ಅಂತ ಹೇಳ್ತಿದ್ದ ಪ್ರತಾಪ್ ಸಿಂಹ ಅವರಿಗೂ ಕೂಡ ಟಿಕೆಟ್ ಯಾಕೆ ಕೈ ತಪ್ಪಿತು ಅಂತ ಕೇಳಿದಾಗ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಕೇಳೋಕೆ ಸಿಗ್ತಾ ಇರೋದು ನೂತನವಾದ ಪಾರ್ಲಿಮೆಂಟ್ ಹೌಸ್ ಸಂಸತ್ ಭವನ ಅಲ್ಲಿ ದಾಳಿಯಾದ ಸಂಚುಕೋರರು ಇವರ ಹೆಸರಿನ ಪಾಸನ್ನ ಬಳಕೆ ಮಾಡಿಕೊಂಡು ಬಂದಿದ್ದು ಬಿಜೆಪಿಗೆ ಅತಿ ದೊಡ್ಡ ಡ್ಯಾಮೇಜ್ ಅನ್ನ ಒಂದರ್ಥದ ಸಂಕೋಚವನ್ನ ಉಂಟು ಮಾಡಿದ ಪ್ರಸಂಗ. ಪರೋಕ್ಷವಾಗಿ ಅದಕ್ಕೆ ಪ್ರತಾಪ್ ಸಿಂಹ ಅವರ ಲಿಂಕ್ ಇದ್ದಿದ್ದರಿಂದಾಗಿ ಟಿಕೆಟ್ ಕೈ ತಪ್ಪಿತು ಅಂತ ಹೇಳಲಾಗ್ತಿದೆ ಅಷ್ಟೇ. ಒಳಗೆ ಏನೇನು ಕಾರಣ ಇದೆ ಗೊತ್ತಿಲ್ಲ. ಇನ್ನು ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸತತವಾಗಿ ಗೆದ್ದು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಕರೆಸಿಕೊಂಡಂತಹ ಅನಂತಕುಮಾರ್ ಹೆಗಡೆ ಇವರ ಜಾಗಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಸಂವಿಧಾನವನ್ನ ಟಾರ್ಗೆಟ್ ಮಾಡಿಕೊಂಡು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಸಿಕ್ಕ ವೇದಿಕೆಗಳಲ್ಲಿ ಭಾಷಣವನ್ನ ಮಾಡ್ತಾ ಇದ್ರು. ಇದು ಇಡೀ ಬಿಜೆಪಿ ಸಂವಿಧಾನ ವಿರೋಧಿ ಅನ್ನೋ ಹಣೆಪಟ್ಟಿ ಬರುವಂತೆ ಮಾಡಿಬಿಟ್ಟಿತ್ತು. ಇದೇ ಕಾರಣಕ್ಕೋಸ್ಕರ ಟಿಕೆಟ್ ನಿರಾಕರಣೆ ಮಾಡಲಾಗಿದೆ ಅನ್ನೋದು ಚರ್ಚೆಯಲ್ಲಿರುವ ವಿಚಾರ. ಆಯ್ತಾ, ಕೊಪ್ಪಳ ಕರಡಿ ಸಂಗಣ್ಣ ಸ್ಥಳೀಯ ಮಟ್ಟದಲ್ಲಿ ಕರಡಿ ಸಂಗಣ್ಣ ಅವರಿಗೆ ಭಾರಿ ವಿರೋಧ ಇತ್ತು ಅನ್ನೋ ವಿಚಾರ ಬಂಡಾಯದ ಬಾವುಟವನ್ನ ಹಿಡಿದಿದ್ದು. ಆದರೆ ಇವತ್ತು ಹರಸಾಹಸ ಪಟ್ಟು ಕರಡಿ ಸಂಗಣ್ಣ ಅವರ ಮನವೊಲಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಜೆಪಿಯ ನಾಯಕರು ಅನ್ನೋ ಮಾತಿದೆ. ಆದರೆ ರಾಜಕೀಯ ವಲಯದಲ್ಲಿ ಬಹಿರಂಗವಾಗಿ ಕಾಣುವಂತಹ ಈ ಸಕ್ಸಸ್ಫುಲ್ ಸಂಧಾನಗಳು ಆಂತರಿಕವಾಗಿಯೂ ಕೂಡ ಆಗಿರುತ್ತಾ ಅನ್ನೋ ಕ್ವೆಶ್ಚನ್ ಮಾರ್ಕ್ನೊಂದಿಗೆ ಮುಂದಿನ ಕ್ಷೇತ್ರದ ಕಡೆ ಗಮನ ಕೊಡೋಣ. ವಿ ಶ್ರೀನಿವಾಸ್ ಪ್ರಸಾದ್ ಚಾಮರಾಜನಗರದ ಹಾಲಿ ಸಂಸದರು ಅವರೇನೇ ಆರೋಗ್ಯದ ಕಾರಣವನ್ನ ನೀಡಿ ಸ್ವಯಂ ನಿವೃತ್ತಿಯನ್ನ ಘೋಷಿಸಿದ್ರು. ವಯಸ್ಸಾಗಿದೆ, ಹೆಚ್ಚಿಗೆ ಓಡಾಡೋಕ್ಕಾಗೋದಿಲ್ಲ, ಆರೋಗ್ಯದ ಸಮಸ್ಯೆ ಆಗ ಕಾಣ್ತಾ ಇರುತ್ತೆ, ದೆಹಲಿಗೆ ಪ್ರಯಾಣ ಮಾಡೋದು ಕಷ್ಟಕರ ಇತ್ಯಾದಿ. ಹೀಗಾಗಿ ಈ ಬಾರಿ ಟಿಕೆಟ್ ಅವರಿಗೆ ಕೊಟ್ಟಿಲ್ಲ. ಇನ್ನು ಮುಂದಿನ ಕ್ಷೇತ್ರ ತುಮಕೂರು ಜಿಎಸ್ ಬಸವರಾಜ್ ಅವರು ಕೂಡ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿ ಸ್ವಯಂ ನಿವೃತ್ತಿಯನ್ನ ಘೋಷಿಸಿದ್ರು. ವಯಸ್ಸು ಆರೋಗ್ಯದ ಕಾರಣ. ಹಾಗೆ BN ಬಚ್ಚೇಗೌಡರು ಚಿಕ್ಕಬಳ್ಳಾಪುರ ಸ್ವಯಂ ನಿವೃತ್ತಿಯನ್ನ ಘೋಷಿಸಿದವರ ಪೈಕಿ ಇವರು ಕೂಡ ಒಬ್ಬರು ವಯಸ್ಸಾಗಿದೆ ಹಾಗೆ ಆರೋಗ್ಯದ ಕಾರಣವನ್ನ ನೀಡಿದ್ರು ಅನ್ನೋದಿದೆ. ಆದರೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಒಂದಷ್ಟು ವಿರೋಧಗಳು ಕೇಳೋಕೆ ಸಿಕ್ತು. ಬದಲಾವಣೆ ಬೇಕು ಅನ್ನೋ ಕೂಗುಗಳು ಕೂಡ. ಹೀಗಾಗಿ ಟಿಕೆಟ್ ನಿರಾಕರಣೆ ಅನ್ನೋ ಚರ್ಚೆ ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಇದೆ. ಬಳ್ಳಾರಿ ಶ್ರೀರಾಮುಲು ಅವರು ಕಣಕ್ಕಿಳಿದಿರತಕ್ಕಂಥ ಕ್ಷೇತ್ರ. ವೈ ದೇವೇಂದ್ರಪ್ಪ ಅವರು ಹಾಲಿ ಸಂಸದರು. ಶ್ರೀರಾಮುಲು ಅವರನ್ನ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಳ್ಬೇಕು ಮತ್ತೊಮ್ಮೆ ಅನ್ನೋ ಕಾರಣಕ್ಕೋಸ್ಕರನೇ ಅವರಿಗೆ ಟಿಕೆಟ್ ಕೈ ತಪ್ಪಿಸಲಾಗಿದೆ ಅನ್ನೋ ಮಾತಿದೆ. ಶ್ರೀರಾಮುಲು ಅವರು ಸಾಕಷ್ಟು ಲಾಬಿ ಮಾಡಿದ್ರು, ಮತ್ತೊಮ್ಮೆ ಕ್ಷೇತ್ರದಲ್ಲಿ ಹಿಡಿತವನ್ನ ಸಾಧಿಸಬೇಕು ಅನ್ನೋ ಕಾರಣಕ್ಕೆ. ಹೀಗಾಗಿ ಪ್ರಭಾವಿಗಳನ್ನ ಸಂಪರ್ಕ ಮಾಡಿ ಬಿಜೆಪಿಯಲ್ಲಿ ಶ್ರೀರಾಮುಲು ಟಿಕೆಟ್ ಗಿಟ್ಟಿಸ್ಕೊಂಡದ್ರಿಂದ ಅನಿವಾರ್ಯವಾಗಿ ದೇವೇಂದ್ರಪ್ಪ ಅವರಿಗೆ ಟಿಕೆಟ್ ಕೈ ತಪ್ಪಿತು ಅನ್ನೋದು ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೇಳೋಕೆ ಸಿಗ್ತಾ ಇರ್ತಕ್ಕಂಥ ಚರ್ಚೆ. ಇನ್ನು ಹಾವೇರಿ ಬೊಮ್ಮಾಯಿ ಅವರು ಕಣಕ್ಕಿಳಿದಿರತಕ್ಕಂಥ ಕ್ಷೇತ್ರ. ಹಾಲಿ ಸಂಸದರು ಶಿವಕುಮಾರ್ ಉದಾಸಿ ಅವರು ಕೂಡ ಸ್ವಯಂ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ತಮ್ಮ ಕಂಪನಿಗಳಿದೆ, ಅದನ್ನ ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ, ನಾನು ದೆಹಲಿಯಲ್ಲೇ ಹೆಚ್ಚಿನ ಸಮಯ ಕಳಿಬೇಕಾಗಿರೋದ್ರಿಂದ ನನ್ನ ಉದ್ಯಮ ಅದರ ಕಡೆಗೆ ಗಮನ ಕೊಡೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರೇ ನಿವೃತ್ತಿಯನ್ನ ಘೋಷಿಸಿದ್ರು. ಹೀಗಾಗಿ ಈ ಬಾರಿ ಹಾವೇರಿಯಿಂದ ಬೊಮ್ಮಾಯಿ ಅವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ. ಹಾಗೆ ಅನುಕಂಪದ ಅಲೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನ ಗೆದ್ದಂತಹ ಮಂಗಳ ಸುರೇಶ್ ಅಂಗಡಿ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ. ಶೆಟ್ಟರ್ ಅವರಿಗೆ ಒಂದು ಕ್ಷೇತ್ರವನ್ನ ಕಲ್ಪಿಸಿಕೊಡ್ಲೇಬೇಕಾದ ಅನಿವಾರ್ಯತೆ ಬಿಜೆಪಿ ಕೂಡ ಇತ್ತು.
ಖುದ್ದು ಶೆಟ್ಟರ್ ಅವರಿಗೆ ಇಷ್ಟ ಇಲ್ಲದೆ ಹೋದರೂ ಕೂಡ ಬೆಳಗಾವಿಯಲ್ಲಿ ವಿರೋಧ ವ್ಯಕ್ತವಾದರೂ ಕೂಡ ಶೆಟ್ಟರ್ ಓಪನ್ ಆಯಿತು, ಅಂಗಡಿ ಕ್ಲೋಸ್ ಆಯಿತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ. ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ ಅವರನ್ನ ಕಣಕ್ಕಿಳಿಸಲಾಗಿದೆ. ಅವರ ಸ್ವಕ್ಷೇತ್ರವಾಗಿದ್ದ ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋಬ್ಯಾಕ್ ಶೋಭಾ ರೀತಿಯ ಅಭಿಯಾನಗಳು ನಡೆದು ಹೋಯಿತು. ಅಲ್ಲಿ ನಿಂತರೆ ಗೆಲುವು ಕಷ್ಟವಾಗತ್ತಾ, ನಮ್ಮವರೇ ನಮ್ಮ ವಿರುದ್ಧವಾಗಿ ನಿಂತ್ಕೊಂಡ್ಬಿಡ್ತಾರಾ ಅನ್ನೋ ಭಯವ ಗೊತ್ತಿಲ್ಲ. ಆದರೆ ಅವರಿಗೆ ಆ ಕ್ಷೇತ್ರದಿಂದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಲಾಯಿತು. ಹಾಗಾಗಿ ಹಾಲಿ ಸಂಸದರಾದ ಡಿ.ವಿ. ಸದಾನಂದ ಗೌಡರು ಈ ಬಾರಿಯ ಲೋಕಾಕಣದಿಂದ ಹಿಂದೆ ಸರಿಯುವಂತಹ ಅನಿವಾರ್ಯತೆ ಈಗ ಲಭ್ಯವಾಯಿತು. ಇನ್ನು ಮುಂದಿನ ಅಭ್ಯರ್ಥಿ ದಾವಣಗೆರೆಯ ಜಿ.ಎಂ. ಸಿದ್ದೇಶ್ವರ್. ಸುತಾರಾಮ್ ದಾವಣಗೆರೆ ಬಿಟ್ಕೊಳ್ಳೋಕೆ ಮನಸ್ಸಿರಲಿಲ್ಲ. ಕೊನೆಗೆ ಅವರ ಬದಲಿಗೆ ಪತ್ನಿಗೆ ಟಿಕೆಟ್ ಕೊಡಿಸುವ ಮೂಲಕ ಅವರು ಪಕ್ಕಕ್ಕೆ ಸರಿದ್ರೂ ಕೂಡ ನಮ್ಮ ಅಸ್ತಿತ್ವ ಇನ್ನೂ ಕೂಡ ಮುಂದೆವರೆದಿದೆ ಅನ್ನೋ ರೀತಿಯಲ್ಲಿದೆ. ಹೀಗೆ 12 ಮಂದಿ ಅಭ್ಯರ್ಥಿಗಳು ಹಾಲಿ ಸಂಸದರು ಈ ಬಾರಿ ಟಿಕೆಟ್ ವಂಚಿತರಾಗಿದ್ದಾರೆ.